ಏನು ಬೆಳಗಾವಿಯ ಹಿಡಕಲ್ ಜಲಾಶಯಕ್ಕೋಸ್ಕರ ದಿನೇ ಹೋರಾಟದ ಕಿಚ್ಚು ಹೆಚ್ಚಾಗ್ತಾ ಇದೆ. ಸರ್ಕಾರ ಮತ್ತು ಜಿಲ್ಲಾಡಳಿತ ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಚಕಾರಾಗ್ತಾ ಇಲ್ಲ. ಇವತ್ತು ಮಾನ್ಯ ನಮ್ಮ ಎಲ್ಲ ಬೆಳಗಾವಿಯ ಸಂಸ್ಥೆಗಳು ಸಂಘಟನೆಗಳನ್ನ ಇಟ್ಕೊಂಡು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಯಾವುದು ಕಾಮಗಾರಿ ಪ್ರಾರಂಭ ಆಗಿದೆ, ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕಿಲ್ಲದೆ, ನಮ್ಮ ಬೆಳಗಾವಿಯ ಶಾಸಕರ ಗಮನಕ್ಕಿಲ್ಲದೆ ಏನು ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ ಅದನ್ನು ತಕ್ಷಣವೇ ನಿಲ್ಲಿಸಬೇಕು. ಜಿಲ್ಲಾಧಿಕಾರಿಗಳು ಯಾಕೆ ಮೀನಾಮೇಷ ಮಾಡ್ತಾ ಇದ್ದಾರೋ, ವಿಳಂಬ ಮಾಡ್ತಾ ಇದ್ದಾರೋ ನಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇವತ್ತು ಇಡೀ ಒಟ್ಟಾರೆ ಎಲ್ಲ ಬೆಳಗಾವಿಯ ಸಂಘಟನೆಗಳು ಸೇರಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ. ತಕ್ಷಣವೇ ಕಾಮಗಾರಿ ನಿಲ್ಲಿಸದೆ ಹೋದಲ್ಲಿ ಬರುವಂಥ ದಿನಮಾನಗಳಲ್ಲಿ ಆಗುವಂಥ ಅನಾಹುತಕ್ಕೆ ಜಿಲ್ಲಾಡಳಿತ ಹೊಣೆ ಆಗುತ್ತೆ, ಜಿಲ್ಲಾಧಿಕಾರಿಗಳೇ ಹೊಣೆ ಆಗ್ತಾರೆ. ಯಾಕಂದರೆ ನಮ್ಮ ನೀರು ನಮ್ಮ ಹಕ್ಕು. ಬೆಳಗಾವಿ ಒಳಗಡೆ ಸಾಕಷ್ಟು ಈ ಬೇಸಿಗೆಗಾಲ ಬಂತಂದರೆ ಇಲ್ಲೇ ಕುಡಿ ನೀರಿಗೆ ಹಾಹಾಕಾರ ಆಗ್ತದೆ. ಅಂಥ ಸಂದರ್ಭದಲ್ಲಿ ಕೈಗಾರಿಕೆಗಳಿಗೆ ನೀವು ಅಲ್ಲಿ ನೀರು ಕೊಡ್ತೀರಂದರೆ ಇದು ಯಾವುದೇ ಕಾರಣಕ್ಕೂ ಸಮಂಜಸದ ಆಗೋದಿಲ್ಲ. ಅದಕ್ಕೆ ತಕ್ಷಣವೇ ಇದ್ರ ಬಗ್ಗೆ ಸೂಕ್ತವಾದಂಥ ಕ್ರಮವನ್ನು ತಗೊಳ್ಬೇಕು ಅಂತ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ. ಬೆಳಗಾವಿಯ ಹಿಡಕಲ್ ಜಲಾಶಯದಿಂದ ನಮ್ಮ ಧಾರವಾಡದ ಕೈಗಾರಿಕಾ ಪ್ರದೇಶಗಳಿಗೆ ಒಯ್ತಾ ಇದ್ದಾರೆ ನೀರು. ಅಲ್ಲ, ಬೆಳಗಾವಿ ಒಳಗಡೆ ಸಾಕಷ್ಟು ಕೈಗಾರಿಕಾ ಪ್ರದೇಶಗಳದಾವ. ಆಟೋ ನಗರ ಅದೇ, ಉದ್ಯಮ ಬಾಗ್ ಇದೆ, ಕನಗಲ ಇದೆ, ಹೊನಗಾ ಇಂಡಸ್ಟ್ರಿಯಲ್ ಇದೆ. ಸಾಕಷ್ಟು ಇಂಡಸ್ಟ್ರಿಗಳಿಗೆ ಬೆಳಗಾವಿ ಒಳಗಡೆನೆ ಇವರು ನೀರು ಕೊಡ್ತಾ ಇಲ್ಲ. ಸರಿಯಾಗಿ ಇಲ್ಲಿ ಕೈಗಾರಿಕೆಗಳ ಪ್ರದೇಶಗಳಿಗೇ ಇವರು ಸರಿಯಾಗಿ ನೀರು ಕೊಡ್ತಾ ಇಲ್ಲ. ಇನ್ನು ಧಾರವಾಡಕ್ಕೆ ಯಾವುದೋ ಒಂದು ಇದರಿಂದ ಕಾನದ ಕೈ ಕೆಲಸ ಮಾಡ್ತಾ ಇದೆ, ದೊಡ್ಡ ಷಡ್ಯಂತ್ರವನ್ನು ಇಟ್ಕೊಂಡು ಇವ್ರು ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಬೆಳಗಾವಿಯ ಜನತೆ ಸಹಿಸುವುದಿಲ್ಲ. ಇವತ್ತು ನೋಡಿ, ಎಲ್ಲರೂ ಕೂಡ ಯಾವುದೇ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಭಾಷಾತೀತವಾಗಿ ಇವತ್ತು ನಾವೆಲ್ಲರೂ ಒಂದು ಕಡೆ ಸೇರಿಕೊಂಡು ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ. ಇದನ್ನು ಗಮನದಲ್ಲಿಟ್ಕೊಂಡು ಇದರ ಅರಿವನ್ನು ಅರ್ಥ ಮಾಡಿಕೊಂಡು ಜಿಲ್ಲಾಡಳಿತ ಇದಕ್ಕೆ ಕಾರಣವೇ ಜಿಲ್ಲಾಧಿಕಾರಿಗಳಾಗ್ತಾರೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಒತ್ತಾಯನ ಮಾಡ್ತಾ ಇದ್ವಿ. ಅಲ್ಲ, ಸ್ಥಳೀಯ ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆ ಇದ್ರ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ಗಮನಕ್ಕಿಲ್ಲ, ಯಾಕೆ ನೀರು ಕೊಡ್ತೀರ ಅನ್ನೋಂಥದ್ದು ಮಾತು ಹೇಳಿದ್ದಾರೆ. ಮಾನ್ಯ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರ ಶಾಸಕರು ಕೂಡ ಇದ್ರ ಬಗ್ಗೆ ಚಕಾರೆತ್ತಿದ್ದಾರೆ. ಯಾವುದೇ ಕಾರಣಕ್ಕೆ ಇದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ನೀರು ಕೊಡೋಕೆ ನಾವು ಕೂಡ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಅವರೆಲ್ಲ ಹೇಳಿದ್ರು, ಜಿಲ್ಲಾಧಿಕಾರಿಗಳು ಆ ಕಾಮಗಾರಿ ಪ್ರಾರಂಭ ನಡೀತಾ ಇದೆ ಕಾಮಗಾರಿ, ಆದರೂ ತಡೆಯುವಂಥ ಕೆಲಸ ಜಿಲ್ಲಾಧಿಕಾರಿಗಳು ಮಾಡ್ತಾ ಇಲ್ಲ. ಈಗ ಏನು ಹಿಡಕಲ್ ಡ್ಯಾಮ್ನಿಂದ ಹಿಡ್ಕೊಂಡು ಧಾರವಾಡಕ್ಕೆ ಏನು ನೀರನ್ನು ಸರಾಸರಿ ಇಂಡಸ್ಟ್ರಿಯಲ್ ಎಸ್ಟೇಟಿಗೆ ಅಂತಂದರೆ ಔದ್ಯೋಗೀಕರಣಕ್ಕಂತೇಳಿ ಯಾರಿಗೂ ಗೊತ್ತಾಗದೆ ಒಂದು ಷಡ್ಯಂತ್ರ ಮಾಡಿ ಧಾರವಾಡದಿಂದ ಹಿಡಕಲ್ ಜಲಾಶಯದವ್ರಿಗೆ ಏನೊಂದು ಪೈಪ್ಲೈನ್ ಮಾಡ್ತಾ ಇದ್ದಾರೆ, 4 ಫುಟ್ ಕೆಳಗಡೆ ಮಾಡಿ, ಯಾರಿಗೂ ರೈತರಿಗೂ ಗೊತ್ತಾಗದಂಗೆ ರಾತ್ರಿ ಎಲ್ಲ ಹಡ್ಡಿ ಮಾಡ್ತಾ ಇದ್ದಾರೆ. ಅದನ್ನು ಯಾವುದೇ ಅದಕ್ಕೆ ಟೆಂಡರ್ ಕೂಡ ಆಗಿಲ್ಲ, ಯಾವುದೇ ಅದಕ್ಕೆ ಪರವಾನಗಿ ಇಲ್ಲದೇ ಇದನ್ನೆಲ್ಲ ಕೆಲಸ ಮಾಡಿದ್ದಾರೆ. ಇದನ್ನು ದುರ್ದೈವದ ಸಂಗತಿ. ಸರ್ಕಾರದಿಂದ ಈ ರೀತಿ ಕೆಲಸ ಆಗ್ತಿರೋದು ನಾವು ನಮ್ಗೆ ತಿಳ್ಕೊಂಡು ಬೇಜಾರಾಗ್ತಾ ಇದೆ. ಈಗ ಇದೊಂದೇನು ಔದ್ಯೋಗೀಕರಣ ಅಂತೇಳಿ ಔದ್ಯೋಗೀಕರಣಕ್ಕಂತೇಳಿ ನೀರನ್ನು ಬಿಡುಗಡೆ ಇಲ್ಲಿಂದ ಮಾಡಿದರೆ ಹಿಡ್ಕಲ್ದಿಂದ ನಾಳೆ ಬರುವಂಥ ದಿವಸದಲ್ಲಿ ಬೆಳಗಾವಿಯಲ್ಲಿ ಅಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬಿಜಾಪುರ ಜಿಲ್ಲೆಗೆಲ್ಲ ಇದರದ ನೀರಿನ ಸಂಕಟ ಬರ್ತದೆ. ಯಾಕಂದರೆ ಇದರಲ್ಲಿ ಬರುವಂಥ ಈಗಾಗಲೇ ಹಿಡಕಲ್ ಡ್ಯಾಮ್ನಿಂದ ಮೂಡಲ್ಗಿ, ಹುಕ್ಕೇರಿ, ರಾಯಬಾಗ, ಮಾಲಿಂಗ್ಪುರ್, ಮುದೋಳ್, ಇದು ಚಿಕ್ಕೋಡಿ, ಆಮೇಲೆ ಇದರವರೆಗೆ ಗೋಕಾಕ, ಅರ್ಬಾಮಿ ಮತ್ತು ಬಾಗಲಕೋಟೆವರೆಗೆ ಎಲ್ಲ ಕಡೆಯಿಂದ ನೀರು ಸಪ್ಲೈ ಆಗೋದು ಇಲ್ಲಿಂದನೇ. ನಾಳೆ ಬರುವಂಥ ದಿವಸದಲ್ಲಿ ಬೆಳಗಾವಿಯಲ್ಲಿ ಈಗಾಗಲೇ ನಮಗೇನು ಒಂದು 25% ನೀರು, 20-25% ಕುಡಿಯೋಕೆ ನೀರು ಬಳಕೆ ಆಗ್ತದೆ. ಅದಾದ ನಂತರ ಮುಂದೆಲ್ಲ ರೈತರ ಎಡದಂಡೆ ಮತ್ತು ಬಲದಂಡೆಯಿಂದ ಕಾಲುವೆಗಳ ಮೂಲಕ ರೈತರಿಗೆ ಕುಡಿಯೋಕೆ ಮತ್ತು ಶೇತಿಗೆ ಮಾಡೋದಕ್ಕೆ ನೀರು ಬಿಡುಗಡೆ ಮಾಡ್ತಾರೆ. ಬಟ್ ಅದು ಇವತ್ತಿನ ದಿವಸ ಇದನ್ನು ನೋಡಿದ್ರೆ ತಾವೆಲ್ಲ ಹೋದ ವರ್ಷ ಎಲ್ಲ ಏಪ್ರಿಲ್ ಮೇಗ್ ಅಂತಂದ್ರೆ ನೀರು ಮುಗಿದು ಬಿಟ್ಟಿರ್ತಾವೆ. 15 ದಿವಸಕ್ಕೊಮ್ಮೆ 20 ದಿವಸಕ್ಕೊಮ್ಮೆ ಬಿಡ್ತಾರೆ ನೀರು. ಮತ್ತು ಬರುವಂಥ ದಿವಸಗಳೊಳಗೆ ಇದೊಂದು ವೇಳೆ ಏನಾದರೂ ಔದ್ಯೋಗೀಕರಣಕ್ಕಂತೇಳಿ ನೀರಿನ ಸರಬರಾಜು ಮಾಡಿಬಿಟ್ರೆ ಅಂತಂದ್ರೆ ಜನವರಿ ಫೆಬ್ರವರಿಕನ ನೀರಿನ ನೀರು ಕಡಿಮೆ ಆಗಿಬಿಡ್ತೈತೆ, ಆಮೇಲೆ ಸಮಸ್ಯೆ ಆಗಿಬಿಡ್ತೈತಿ. ಅದಕ್ಕಂತೇಳಿ ಬೆಳಗಾವಿಯಲ್ಲಿರುವಂಥ ಸಂಘ ಸಂಸ್ಥೆಗಳು ಇವತ್ತಿನ ದಿವಸ ಕೂಡಿ ಎಲ್ಲ ಸಮಾಜದವರು, ಎಲ್ಲ ಸಂಘ ಸಂಸ್ಥೆಗಳು ಜಾತ್ಯತೀತವಾಗಿ ಎಲ್ಲ ಪಕ್ಷದವರು ಎಲ್ಲರೂ ಕೂಡ ಇವತ್ತಿನ ದಿವಸ ಒಂದು ಮಾನ್ಯ ಜಿಲ್ಲಾಧಿಕಾರಿಗೆ ಅವರಿಗೆ ಹಾಗೂ ಪ್ರಾದೇಶಿಕ ಆಯುಕ್ತರಿಗೆ, ಯಾಕಂದ್ರೆ ಪ್ರಾದೇಶಿಕ ಆಯುಕ್ತರು 7 ಜಿಲ್ಲೆಗೆ ಅವರು ಆಯುಕ್ತರಾಗಿರ್ತಾರೆ. ಹಾಗಾಗಿ ಬೆಳಗಾವಿ, ಬಿಜಾಪುರ, ಚಿಕ್ಕೋಡಿ ಈ ಎಲ್ಲ ಜವಾಬ್ದಾರಿ ಕೂಡ ಅವ್ರ ಮೇಲೆ ಇರ್ತದೆ. ಅದಕ್ಕಾಗಿ ಅದನ್ನು ತತ್ಕ್ಷಣವಾಗಿ ಕಾರ್ಯವನ್ನು ನಿಲ್ಲಿಸಬೇಕಂತ ತಿಳ್ಕೊಂಡು ನಾವು ಈಗಾಗಲೇ ಒಂದು ಮನವಿ ಮಾಡ್ತಾಯಿದ್ದೇವೆ ಮತ್ತು ಒಂದು ಸರ್ಕಾರಕ್ಕೆ ಒಂದು ಗಡುವು ಕೂಡ ಕೊಡ್ತಾಯಿದ್ದೇವೆ. ಇನ್ನೊಂದು 15 ದಿವಸ ನಾವು ಒಂದು
ವೇಳೆಯನ್ನು ಕೊಟ್ಟು 15 ದಿವಸದಲ್ಲಿ ಇದನ್ನು ಕೆಲಸನ ಮತ್ತು ಇದೇನು ಕೆಲಸ ಅನ್ನೋದನ್ನು ನಿಲ್ಲಿಸದೆ ಹೋದರೆ ಬರುವಂಥ ದಿನದಲ್ಲಿ ಉಗ್ರವಾದಂಥ ಹೋರಾಟ ಮಾಡಬೇಕಾದಿತ್ತು. ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀವಿ. ಯಾಕಂದರೆ ಮಾತ್ರ ಪ್ರತಿಯೊಬ್ಬರ ಮನೆಯಲ್ಲಿ ಗಿಡಗಳಿಗೆ, ಮರಗಳಿಗೆ, ಪಶುಗಳಿಗೆ, ಪ್ರಾಣಿಗಳಿಗೆ ಎಲ್ಲರಿಗೂ ಕೂಡ ನೀರು ಬೇಕಾದಂಥ ವಿಷಯ. ಒಂದು ವೇಳೆ ಇವ್ರಿಗೆ ನೀರು ಬೇಕಂತೇಳಿ ಅಂತಂದರೆ ಔದ್ಯೋಗೀಕರಣಕ್ಕೆ ಅಲ್ಲಿ ಕಪ್ಪದ ಗುಡ್ಡ ಅಂತೇಳಿದೆ. ಆ ಕಪ್ಪದ ಗುಡ್ಡದಿಂದ ಅಲ್ಲಿ ಸ್ವಲ್ಪ ಇನ್ನೂ ಜಾಸ್ತಿ ಗಿಡಗಳನ್ನ ಬೆಳೆಸಿ ಅಲ್ಲಿ ಮಳೆ ಕೂಡ ಜಾಸ್ತಿ ಆಗ್ತದೆ. ಆ ಮಳೆ ಆಗಿದ್ದ ನೀರನ್ನು ಅದನ್ನು ಉಳಿಸ್ಕೋಬೇಕಾಗಿತ್ತು. ಅದನ್ನು ಬೆಣ್ಣೆ ಹಳ್ಳ ಬರ್ತದೆ, ಬೆಣ್ಣೆ ಹಳ್ಳನ ಕ್ಲೀನ್ ಮಾಡಿಕೊಂಡು ಅದರಲ್ಲಿ ಹೂಳು ತೆಗೆದುಬಿಟ್ರೆ ದೊಡ್ಡದಲ್ಲಿ ಚಕಡ್ಯಾಮ್ಸ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ನೀರನ್ನು ಸರಬರಾಜು ಮಾಡ್ಬೋದು. ಬಟ್ ಇದನ್ನು ಮಾಡಿದ್ರೆ ಇವರೆಲ್ಲ ಇಲ್ಲಿಂದ ಆ ಕಡೆ ತೊಗೊಂಡು ಹೋಗೋದು ಅವಶ್ಯಕತೆ ಏನಿದೆ. ಆಮೇಲೆ ಇಂಡಸ್ಟ್ರಿಯಲ್ಲಿ ಅವರ ಔದ್ಯೋಗೀಕರಣಕ್ಕಂತ ತೊಗೊಂಡು ಹೋಗ್ತಾರೆ. ಏನು ನೌಕರಿಗಳನ್ನೆಲ್ಲ ಬೆಳಗಾವಿ ಜನ ಕೊಡ್ತಾ ಇದ್ದಾರೆ. ಇದನ್ನು ನೌಕರಿಗಳನ್ನು ಅದನ್ನು ಕೊಡಬೇಕಾಗಿತ್ತು. ಮತ್ತು ಬೆಳಗಾವಿ ಮಾಡಬೇಕಿತ್ತು. ಬೆಳಗಾವಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ, ಚೇಂಬರ್ ಆಫ್ ಕಾಮರ್ಸ್ ಇದೆ. ಬೆಳಗಾವಿಯಿಂದ ಇಂಡಸ್ಟ್ರಿಯಲ್ ಜನಕ್ಕನ್ನು ನೀರು ಕೊಡೋಂಗಿಲ್ಲ. ಅದರ ಜೊತೆಗೆ ನಿಪ್ಪಾಣಿ ಒಳಗೆ ಮಾಡ್ಬೋದು, ಚಿಕ್ಕೋಡಿ ಒಳಗೆ ಮಾಡ್ಬೋದು, ಬೆಳಗಾವಿ ಒಳಗೂ ಕೂಡ ಇಂಡಸ್ಟ್ರಿಯಲ್ ಮಾಡಿ ಈ ಕಡೆನ ಸಮೀಪನೇ ಇತ್ತು. ಅದನ್ನು ಬೇರೆ ಏನಾದರೂ ದಾರಿ ಮಾಡಿ ಮಾಡಬೇಕಿತ್ತು. ಅದೇನೂ ಇಲ್ಲ ಇವ್ರಿಗೆ. ಇಲ್ಲಿಂದ ಬೆಳಗಾವಿಯಿಂದ ಹೆಂಗೀಗ ಎಲ್ಲ ಸ್ಕೀಮ್ಗಳು ಏನಿದಾವಲ್ಲ, ಈಗ ಹೈಕೋರ್ಟು ಅಲ್ಲೇ ಹೋಯಿತು. ಆಮೇಲೆ ಉಡಾನ್ ಕೂಡ ಕಿತ್ಕೊಂಡು ಹೋಗ್ಬಿಟ್ರು. ಇದೇ ರೀತಿ ಡೆವಲಪ್ಮೆಂಟಲ್ಲೆಲ್ಲ ಬೆಳಗಾವಿಗೆ ಯಾವಾಗೂ ಉತ್ತರ ಕರ್ನಾಟಕದಲ್ಲಿರುವಂಥ ಬೆಳಗಾವಿನ ಅನ್ಯಾಯ ಮಾಡುವಂಥ ಕಾರ್ಯ ಈಗಾಗಲೇ ನಡೆದಿದೆ. ಇದರಲ್ಲಿ ಇಂಡಸ್ಟ್ರಿ ಮಿನಿಸ್ಟರ್ ಅವ್ರಿಗೆ ನಾವೊಂದು ವಿನಂತಿ ಮಾಡ್ಕೊಳ್ಳೋದೆ, ತುಂಗಭದ್ರಾ ಡ್ಯಾಮ್ ಮತ್ತು ಹಿಪ್ಪರಗಿ ಡ್ಯಾಮಿಂದ ನೀವು ಈ ನೀರನ್ನು ಧಾರವಾಡ ಕೊಡುವಂಥ ವ್ಯವಸ್ಥೆ ಮಾಡಿಕೊಡ್ರಿ. ಬೆಳಗಾವಿಯ ಹಿಡ್ಕಲ್ ಡ್ಯಾಮಿಗೆ ಕೈ ಹಿಡಿದ್ರೆ ಹುಷಾರು ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೀವಿ. ನಿಮಗೆ ಎಚ್ಚರಿಕೆ ಬೆಳಗಾವಿಯ ಜನತೆಯಿಂದ ಕೊಡ್ತಾ ಇದ್ದೀನಿ ಅಂತ ಇಷ್ಟಪಡ್ತೇನೆ. ನಮಸ್ಕಾರ. ಹಿಡ್ಕಲ್ ಅಣೆಕಟ್ಟಲ್ಲಿ 0.5 ನೀರನ್ನು ಧಾರವಾಡ ಕೈಗಾರಿಕೋದ್ಯಮಕ್ಕೆ ಒಯ್ತಕ್ಕಂಥ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ಚಾಲನೆ ಕೊಡದ ಒಂದು ಅನಧಿಕೃತ ಕಾರ್ಯಕ್ರಮ ಪ್ರಾರಂಭ ಮಾಡಿದರು. ಇದು ಬೆಳಗಾವಿ ಜಿಲ್ಲೆಯ ಜಲಮೂಲಗಳನ್ನು ಕಾಯ್ಕೊಳ್ಳಿಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 7 ನದಿಗಳ ನೀರಿನ ಸಂರಕ್ಷಣೆ ಮಾಡುವ ಸಂಬಂಧ ಇವತ್ತು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನಾವಿವತ್ತು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ಘಟಪ್ರಭಾ ಅನ್ನುವಂಥ ಹಿಡ್ಕಲ್ ಜಲಾಶಯ ನೀರ ಇದು ಕಾಡ ಅಚ್ಚುಕಟ್ಟು ಪ್ರದೇಶದಲ್ಲಿ ಬರ್ತಕ್ಕಂಥ ವ್ಯಾಪ್ತಿ. ಇದು ಜಿಲ್ಲಾ ರಾಜ್ಯ ಮಟ್ಟದ ವ್ಯಾಜ್ಯದಿಂದಾಗಿ ಇದು ಈ ಲೊಕೇಶನ್ನೇ ಬೇರೆ ಇದೆ ಮತ್ತು ನೀರಿನ ಅಲೋಕೇಶನ್ ಗೊತ್ತಿಲ್ಲ. ನೀರು ಯಾವ ರೀತಿ ಒಯ್ತಾರೆ, ಬರಗಾಲದಾಗ ಒಯ್ತಾರೆ, ಮಳೆಗಾಲದಾಗ ಒಯ್ತಾರೆ ಅಥವಾ ನೀರಿನ ಸ್ಟೋರೇಜ್ದಾಗ ಒಯ್ತಾರೆ ಅಂತ ಯಾವುದೇ ರೀತಿ ಕಾಮಗಾರಿ ಕೇಳಿದ್ರೆ ಯಾರಿಗೂ ಮಾಹಿತಿ ಇಲ್ಲ. ರೈತರು ನೀರು ಕೇಳಕ್ಕೆ ಹೋದಾಗ ಅಧಿಕಾರಿಗಳು ಜಲಾಶಯ ನೀರಿನ ಪ್ರಮಾಣ ಕಡಿಮೆ ಇದೆ, ನಾವು ವಿಚಾರ ಮಾಡ್ತೀವಿ, ಪರ್ಮಿಷನ್ ತಂದು ಕೊಡು ಅಂತ ಹೇಳ್ತಾರೆ. ಇವತ್ತು ಯಾರ ಪರ್ಮಿಷನಿಂದ ಕಾರ್ಯಕ್ರಮ ಒಯ್ತಾ ಇದ್ದಾರೆ ಅನ್ನುವಂಥದ್ದು ಡಿ ಸಿ ಅವ್ರಿಗೆ ಗೊತ್ತಿಲ್ಲ, ಜಿಲ್ಲಾಡಳಿತಕ್ಕೆ ಗೊತ್ತಿಲ್ಲ ಅನ್ನೋ ಕಾಲಕ್ಕೆ ಇದನ್ನು ನಾವೆಲ್ಲರೂ ದಿಗ್ಭ್ರಮೆ ಆಗಿದ್ದೇವೆ. ಇವತ್ತಿನ ಉದ್ದೇಶ ಪ್ರಾರಂಭಿಕ ಹಂತ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪ್ರಾದೇಶಿಕ ಆಯುಕ್ತರಿಗೆ ಪತ್ರ ಕೊಡೋದ್ರ ಮುಖಾಂತರ ಅವರಿಗೆ 7 ದಿನ ಗಡುವನ್ನು ಕೊಡ್ತಾ ಇದ್ದೇವೆ. 7 ದಿನದಲ್ಲಿ ಎಲ್ಲ ರೈತ ಹೋರಾಟಗಾರನ, ನಾಗರಿಕ ಹೋರಾಟಗಾರನ ಪರಿಕರಿಸಿ ಎಲ್ಲ ಅಧಿಕಾರಿ ಕರೆಸಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ಆಗಲಿಲ್ಲ ಅಂದರೆ ಇವತ್ತಿಂದ ಆ ಸಪ್ಲೈ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಬಂದ್ ಮಾಡ್ತಾ ಇದ್ದೇವೆ. ಬಂದ್ ಮಾಡಿದ್ದಾರೆ ಈಗಾಗಲೇ. ಆಗಲಿಲ್ಲಪ್ಪ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ನಾವು ಘೋಷಣೆ ಮಾಡ್ತಾ ಈ ಮಾತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಎಲ್ಲ ಪಕ್ಷ ಮತ್ತು ಎಲ್ಲ ಸಂಘಟನೆ ಮುಖಾಂತರ ನಾವೇ ಡಿ ಸಿ ಅವ್ರಿಗೆ ಮನವಿ ಕೊಡಲಿಕ್ಕೆ ಜಮಾ ಆಗಿದ್ದೀವಿ. ಹಿಡ್ಕಲ್ ಜಲಾಶಯದ ಏನು ನೀರನ್ನು ಧಾರವಾಡ ಇಂಡಸ್ಟ್ರಿಯಲ್ ಬೋರ್ಡ್ಗೆ ಅವರು ಕೊಡ್ತಾ ಇದ್ದಾರೆ. ಆ ನೀರನ್ನು ಕೊಡಬಾರ್ದಂಥ ಒಂದು ವಿನಂತಿಯನ್ನು ಮತ್ತು ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾವು ಈ ಕಡೆ ಜಮಾ ಆಗಿದ್ದೀವಿ. ಈಗ 24x7 ನೀರು ಇಲ್ಲಿ ಸಿಗ್ತಾ ಇಲ್ಲ. ಬೆಳಗಾವಿ ಜನರಿಗೆ ನೀರು ಸಿಗ್ತಾ ಇಲ್ಲ, ರೈತರಿಗೆ ನೀರು ಸಿಗ್ತಾ ಇಲ್ಲ. ಮತ್ತು ಇದೇ ಪರಿಸ್ಥಿತಿ ನಮ್ಮ ಬೆಳಗಾಂ ಪರಿಸ್ಥಿತಿ ಭಾಳ ಗಂಭೀರವತಿ ಇದೆ. ಆದರೂ ಸಹಿತ ಇಲ್ಲಿಂದ ನೀರನ್ನು ಧಾರವಾಡ ಮತ್ತು ಹುಬ್ಳಿಗೆ ಅವ್ರು ತೊಗೊಂಡು ಹೋಗ್ತಾ ಇದ್ದಾರೆ. ಇದ್ರಾಗ ರಾಜಕೀಯ ವ್ಯಕ್ತಿ, ಬೌದ್ಧಿ ಪಾರ್ಟೀಸ್ ವ್ಯಕ್ತಿಗಳು ಅದಾರು, ಮಂತ್ರಿಗಳು ಅದಾರು. ಅವ್ರಿಗೆ ನಾವೇ ವಿನಂತಿಯನ್ನು ಮಾಡ್ತಾಯಿದ್ದೀವಿ, ಮುಂದಿನ ಸಲ ನೀವು ಇಲ್ಲಿ ಕಾಪಾಡಬೇಕಾದ್ರೆ ನಮ್ಮೇನು ಹಕ್ಕದ ನೀರಿದೆ ಆ ನಮ್ಮ ನೀರನ್ನು ಇಲ್ಲೇ ಇರಬೇಕಾ ಮತ್ತು ಬೇರೆ ಜಿಲ್ಲೆಗೆ ಅಥವಾ ಬೇರೆ ಕಡೆ ಅದು ನೀರು ಬಿಡಬಾರ್ದಂಥ ಒಂದು ವಿನಂತಿಯನ್ನು ನಾವು ಮಾಡ್ತಾಯಿದ್ದೀವಿ.